ಅಣ್ಣ ಯಾವ ಜ್ಯೂಸ್ ಕುಡಿತಾ ಇರೋದು? ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅಂತ ಶ್ರೀನಿ ಫಾರ್ಮ್ ಶ್ರೀ ಶ್ರೀನಿ ಫಾರ್ಮ್ ಇಂದ ಆಗಿರ್ತಕ್ಕಂತಹ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ನಾವು ಕುಡಿತಾ ಇದ್ದೀವಿ. ವಾರದಲ್ಲಿ 1 ಬಾರಿ 2 ಬಾರಿ ಕುಡಿತೀವಿ. ಪ್ರತಿದಿನ ಕುಡಿದ್ರೆ ಒಳ್ಳೇದು ಅಂತಾರೆ. ನಮಗೆ ಸಮಯ ಆಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ವಾರದಲ್ಲಿ 1 ದಿನ 2 ದಿನ ಕುಡಿತೀವಿ. ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಬರೋದಕ್ಕೆ ಕಾರಣ ಹೈಜಿನಿಕ್ ಮೇಂಟೈನ್ ಆಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಬಂದು ಕುಡಿತಾ ಇದ್ದೀವಿ. ಹಿಂದೆ ಬಾಟ್ಲಲ್ಲಿ ಕೊಡ್ತಾ ಇದ್ರಿ, ಅದೇ ಸ್ವಲ್ಪ ಚೆನ್ನಾಗಿ ತೃಪ್ತಿಕರವಾಗಿರ್ತಿತ್ತು. ನಮ್ಗೆ ಅದು ತುಂಬ ಸೆಟ್ ಆಗಿತ್ತು. ಈಗ ಇದು ರೀಫಿಲ್ ಮಾಡಿದ್ದೀರಾ? ಪೌಚ್ ಅಂದ್ರೆ ಹೊರಗಡೆ ಹೋಗ್ಬೇಕಲ್ಲ, ನಾವು ಬರೀ ನಗರಕ್ಕೆ ಮಾತ್ರ ಬಾಟ್ಲಲ್ಲಿ ಕೊಡ್ತಾ ಇದ್ವಿ, ಹೊರಗಡೆ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಇದು ಮಾಡ್ತಾ ನಮ್ಗೆ ಇದನ್ನ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಅದೇ ಸರಿ ಇತ್ತು ಅಂತ ಅನ್ನಿಸ್ತಾ ಇದೆ ಫೀಲಿಂಗು. ನೋಡೋಣ ಮುಂದಿನ ದಿನದಲ್ಲಿ ಹೊಂದ್ಕೋಬೋದು. ಆದರೆ ನೀವು ಇದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ರೀಫಿಲ್ಗೆ ಬಂದಿದ್ದೀರಾ. ತುಂಬ ಸಂತೋಷ. ನಗರದವರು ಈ ಮಟ್ಟಕ್ಕೆ, ಚಾಮರಾಜನಗರದವರೊಬ್ಬರು ಈ ಒಂದು ಕಾರ್ಯನ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಬಂದಿದೆ. ಜೊತೆಗೆ ನಮ್ಮ ನಗರದ, ಚಾಮರಾಜನಗರದ ಹೆಸರು ಕೂಡ ಒಂದು ಪ್ರಸಿದ್ಧವಾಗಿ ಬೆಳೀಲಿ ಅನ್ನೋ ಒಂದು ಆಸೆನೂ ಇದೆ. ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ. ಜೊತೆಗೆ ಬೇರೆ ಬೇರೆ ಥರದ ಜ್ಯೂಸ್ಗಳನ್ನೂ ಇಟ್ಟಿದ್ದೀರಾ. ಬೇಲದ ಕಾಯಿ ಹಣ್ಣಿನ ಜ್ಯೂಸನ್ನ ಇಟ್ಟಿದ್ದೀರಾ, ಮತ್ತು ನಿಂಬು ಶರ್ಬತ್ ಇಟ್ಟಿದ್ದೀರಾ. ಭಾಳ ಚೆನ್ನಾಗಿದೆ. ಇದೇ ಥರ ನೀವು ನೈಸರ್ಗಿಕವಾದಂಥ ಒಂದು ಜ್ಯೂಸ್ಗಳನ್ನ ಇಡೋದ್ರಿಂದ ಇವತ್ತೆಲ್ಲ ಕಲರ್ ಯುಗ ಬಂದ್ಬಿಟ್ಟಿದೆ. ಅಂದರೆ ಎಲ್ಲ ಕಲರ್ ಕೋಟೆಡ್ ಜ್ಯೂಸಸ್ ಬಂದಿದೆ. ಅದು ಹೋಲಿಸ್ಕೊಂಡ್ರೆ ಇದನ್ನು ಸೋ ಫಾರ್ ಬೆಟರ್ ಅಂತ ನಾವು ನಂಬಿದ್ದೀವಿ. ನಂಬಿಕೆನ ತಾವು ಕೂಡ ಕಾಪಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು, ಆರೋಗ್ಯಪೂರ್ಣವಾಗಿರುತ್ತೆ. ಈಗ ನೀವು ಕುಡಿತಾ ಇದ್ದೀರಲ್ಲ, ಇದು ಆರೋಗ್ಯ ಸಿಗತ್ತೆ ಅಂತ ಅನ್ಸುತ್ತೆ? ಆರೋಗ್ಯ ನಮ್ಗೆ ಅನುಭವ ಆಗಿದೆ. ನಮ್ಮ ಅನುಭವ ಆಗಿದೆ, ಆರೋಗ್ಯ ಸಿಗ್ತಾ ಇದೆ. ಮೊದಲ ಸ್ವಲ್ಪ ಮೋಷನ್ಗೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಇದನ್ನು ತಗೊಂಡ್ಮೇಲೆ ಸ್ವಲ್ಪ ಆರಾಮಿರುತ್ತೆ, ಪರವಾಗಿಲ್ಲ. ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದಂಗೆ ತಗೊಂಡು ಹೋಗ್ತೀವಿ. ವಾರದಲ್ಲಿ 1-3 ದಿನ ಅಂತೂ ಗ್ಯಾರಂಟಿ ತಗೋತೀವಿ. ಚೆನ್ನಾಗಿದೆ. ಥ್ಯಾಂಕ್ ಯು.